ಹಾಯ್ ಗಾಯ್ಸ್, ವಾಟ್ಸಪ್. ಗುಡ್ ನೈಟ್ ಹೇಳೋ ಟೈಮ್ ಆಯಿತು. ಬಟ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದು ನನ್ನ ಹತ್ರ, ಮೇಡಮ್ ಒಂದು ಸ್ಕಿನ್ ಕೇರ್ ರುಟೀನ್ ಅಂದರೆ ನೈಟ್ ಕೇರ್ ರುಟೀನ್ ಹೇಳ್ಕೊಡಿ ಅಂತ. ರಾತ್ರಿ ಮಲ್ಗಕ್ಕೆ ಮುಂಚೆ ಇಡು ಅಂತ ಹೇಳ್ಕೊಂಡು. ಸೊ ಎಸ್, ಐ ಆಮ್ ಗೋಯಿಂಗ್ ಟು ಹೆಲ್ಪ್ ಯು ವಿತ್ ದ ನೈಟ್ ಕೇರ್ ರುಟೀನ್ ಟುಡೇ. ಇವತ್ತಿನ ವಿಡಿಯೋ ರಾತ್ರಿ ಸ್ಕಿನ್ನ ಹೇಗೆ ಕೇರ್ ಮಾಡಿ ಮಲಗಬೇಕು ಅಂತ. ಮೈನ್ ಇಸ್ ಅ ವೆರಿ ವೆರಿ ಸಿಂಪಲ್ ರುಟೀನ್. ನೀವು ಇನ್ನಷ್ಟು ಅದ್ರ ಜೊತೆಗೆ ನೀವು ಆ್ಯಡ್ ಮಾಡ್ಕೋಬೋದು ವಾಟ್ ವರ್ಕ್ಸ್ ಬೆಸ್ಟ್ ಫಾರ್ ಯು. ಸೊ ಫಸ್ಟ್ ಐ ಹ್ಯಾವ್ ಮೇಕಪ್ ಆನ್. ಒಂದು ಇವೆಂಟ್ ಇತ್ತು ಕೇಂಬ್ರಿಡ್ಜ್ ಕಾಲೇಜಲ್ಲಿ, ಅಂದರೆ ನಾನು ಓದಿದ ಕಾಲೇಜಲ್ಲೇ, ನನ್ನ ಇಂಜಿನಿಯರಿಂಗ್ ಕಾಲೇಜ್ CIT ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ಸ್ಟೂಡೆಂಟ್, ಅಂದರೆ ಇವಾಗ ಅವ್ರು ಇನ್ನೂ ಹೀಸ್ ಇನ್ ಫೈನಲ್ ಇಯರ್ ಸ್ಟೂಡೆಂಟ್, ಆಲ್ರೆಡಿ ಒಂದು ಆ್ಯಪ್ನ ಹೀಸ್ ಡೆವಲಪ್ಡ್ ಅನ್ ಆ್ಯಪ್ ಆ್ಯಂಡ್ ಇವತ್ತು ಅದನ್ನು ಲಾಂಚ್ ಮಾಡಲಿಕ್ಕೆ ನನ್ನನ್ನು ಚೀಫ್ ಗೆಸ್ಟ್ ಆಗಿ ಕರೆದಿದ್ರು. ಇಟ್ ವಾಸ್ ಬ್ಯೂಟಿಫುಲ್. ಐ ಮೀನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಬಿಕಾಸ್ ಓದ್ ಕಂಪ್ಲೀಟ್ ಮಾಡಿ ಯಾವುದೋ ಒಂದು ಜಾಬ್ ಸೇರಿಕೊಂಡು ಒಂದು ಆ್ಯಪ್ ಡೆವಲಪ್ ಮಾಡೋದಂದ್ರೆ ಓಕೆ, ಓದ್ಕೊಂಡು ಅದ್ರ ಜೊತೆಗೆ he has become an entrepreneur, which is amazing. So it was really nice. It's called Epconnects anta. I'll send you the exact details and get Epcons EPCONZ anta. I'll send you the exact details. ನಾನು once the video is out, ನಾನು ಅದ್ರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಹಾಕ್ತೀನಿ ಅದು ಯಾವ ಆ್ಯಪ್ ಅಂತ. ಸೊ ಬೇಸಿಕ್ಲಿ ಏನು ಮಾಡುತ್ತೆ ಅಂದರೆ ಆ್ಯಪು, ಈ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ನಾವು ಈ ಕಾಂಟ್ರಾಕ್ಟರ್ಸ್, ಈ ಲೇಬರರ್ಸ್ ಅಂತ ಕರಿತೀವಿ ಕೆಲಸ ಮಾಡೋರನ್ನ. ಸೊ ವಾಟ್ ಹಿಸ್ ಹೋಲ್ ಪಾಯಿಂಟ್ ಇಸ್ ಅಂದರೆ, ನೀವು ಯಾರನ್ನೂ ಡಿಪೆಂಡ್ ಆಗಬೇಕಾಗಿಲ್ಲ. ನಮ್ಮ ಆ್ಯಪಲ್ಲಿ ನಿಮ್ಮ ಮನೆ ಕಟ್ಟಿಸ್ಬೇಕಂತ ಹೇಳಿದ್ರೆ ಎಲ್ಲ ಟೆಕ್ನಿಷಿಯನ್ಸು ನಿಮಗೆ ಅಲ್ಲೇ ಸಿಗ್ತಾರೆ. ಆ್ಯಂಡ್ ಕ್ರಾಫ್ಟ್ಮೆನ್ಶಿಪ್ ಥರ ಕ್ರಿಯೇಟ್ ಆಗುತ್ತೆ ಅದು. ಇಟ್ಸ್ ನಾಟ್ ಲೈಕ್ ಅವ್ರನ್ನ ಲೇಬರ್ ಆಗಿ ಇನ್ನು ಯಾರು ಟ್ರೀಟ್ ಮಾಡಲ್ಲ, ಅವ್ರಿಗೂ ಒಂದು ರೆಸ್ಪೆಕ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಓಪನ್ ಆಗಿರುವಂಥ ಒಂದು ಆ್ಯಪ್ ಇದು. ಐ ಫೀಲ್ ದಟ್ ಈಸ್ ಅಮೇಝಿಂಗ್. ಯಾಕಂದರೆ ಸೊಸೈಟಿಲಿ ಎಲ್ಲರಿಗೂ ಈಕ್ವಲ್ ರೆಸ್ಪೆಕ್ಟ್ ಸಿಗಬೇಕು. ಸೊ ಅವ್ರು ಕೆಲಸ ಮಾಡ್ತಾರೆ, ಅವರು ಮೇಸ್ತ್ರಿ ಕೆಲಸ ಮಾಡ್ತಾರೆ, ಇಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರನ್ನು ವಿ ಕಾಂಟ್ ಪುಟ್ ದೆಮ್ ಲೋ. ಸೊ ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಆ್ಯಂಡ್ ಎವ್ರಿಥಿಂಗ್. ಸೊ ನೀವು ನೋಡಿ, ನಾನು ಅದು ಹಾಕ್ತೀನಿ, ಆ್ಯಪ್ ಡೀಟೇಲ್ಸ್ ಹಾಕ್ತೀನಿ. ನೀವು ಕೂಡ ಯು ಕ್ಯಾನ್ ಗೋ ಥ್ರೂ ಇಟ್, ಯು ಕ್ಯಾನ್ ಡೌನ್ಲೋಡ್ ದಿ ಆ್ಯಪ್. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನಿಮ್ಮ ಮನೆ ಕನ್ಸ್ಟ್ರಕ್ಷನ್, ನಿಮ್ಮ ಯಾವುದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ದೆಮ್. ಸೊ ಎಸ್, that got launched today. ಮೊದಲು, for your skincare routine, make sure you tie your hair, okay? Because you don't want your hair to come in between your makeup remover and skincare. So I use my Baby Wipes Soft Sense company, most amazing soft and ಏನು ಹೇಳಿ, ವೆರಿ ವೆರಿ ಸೂದಿಂಗ್ ಆನ್ ದ ಸ್ಕಿನ್. ಸಾಫ್ಟ್ ಸೆನ್ಸ್. ನಾನು ಈವೆಂಟ್ ಮುಗಿಸ್ಕೊಬಂದು ಸುಸ್ತಾಗ್ತಾ ಇದೆ ನನಗೆ. ಆ್ಯಕ್ಚುಲಿ ಐ ಹ್ಯಾವ್ ನೋ ಎನರ್ಜಿ ಟು ಮೇಕ್ ದ ವಿಡಿಯೋ, ಬಟ್ ಸ್ಟಿಲ್ ಐಮ್ ಲೈಕ್ ಓಕೆ, ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಓಕೆ. ಆ್ಯಂಡ್ ಐ ಯೂಸ್ ಬಯೋಡರ್ಮಾ ಮೇಕಪ್ ರಿಮೂವರ್. ಇದೆಲ್ಲರಿಗೂ ಗೊತ್ತು, ಬಯೋಡರ್ಮಾ ಮಿಸೆಲಾರ್ ವಾಟರ್, ಆಯಿತಾ? ಯು ಕ್ಯಾನ್ ಗೆಟ್ ಇಟ್ ಆನ್ ನೈಕಾ, ಅಮೆಝಾನ್, ಎಲ್ಲದರಲ್ಲೂ ಸಿಗುತ್ತೆ. ಪರ್ಚೇಸ್ ಮಾಡ್ಕೊಳ್ಳಿ. ಸೊ ತುಂಬ ಜನ ಅಪ್ಯಾರೆಂಟ್ಲಿ ನನಗೆ ತುಂಬ ಬ್ಯೂಟಿಫುಲ್ ಆಗಿ ಕಾಮೆಂಟ್ಸ್ ಹಾಕ್ತಾ ಇದ್ದೀರಾ, ಮೆಸೇಜ್ ಮಾಡ್ತಾ ಇದ್ದೀರಾ, ವಿಚ್ ಇಸ್ ರಿಯಲಿ ಸ್ವೀಟ್. ಐ ಆಮ್ ಟಚ್ಡ್. ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ. ಆ್ಯಂಡ್ ಕೆಲವೊಂದು ಮಾತು ನಾವು ನ್ಯಾಚುರಲ್ ಆಗಿ ಆಡೋದು, ಯು ಗೈಸ್ ಆರ್ ಕನೆಕ್ಟಿಂಗ್, ವಿಚ್ ಇಸ್ ರಿಯಲಿ ನೈಸ್. ಸೊ 1 ಟಿಶ್ಯೂ ಆಗಿದೆ, ಇನ್ನೂ 1-2 ಬೇಕು ನನ್ನ ಪ್ರಕಾರ. ಫಸ್ಟ್ ಗೈಸ್, ಆಲ್ವೇಸ್ ರಿಮೆಂಬರ್, ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸ್ಕಿನ್ ಕ್ಲೀನ್ ಆಗಿರ್ಬೇಕು ಅಷ್ಟೇ, ಬೇರೆಲ್ಲ ನೆಕ್ಸ್ಟು, ಆಯಿತಾ? ನೀವೇನು ಹಚ್ತೀರಾ ಸ್ಕಿನ್ ಮೇಲೆ ಅನ್ನೋದು ಆಮೇಲೆ, ಏನು ಟ್ರೀಟ್ಮೆಂಟ್ ತಗೊಳ್ತೀರಾ ಅನ್ನೋದು ಆಮೇಲೆ. ಮೊದಲು ಮೇಕಪ್ ಇದೆಯಾ ಮುಖದಲ್ಲಿ? ಈಗ ನೋಡಿ, ನಾನು ಈವೆಂಟ್ ಮುಗೀತು, ಬಂದಿದ ತಕ್ಷಣ ಫಸ್ಟ್ ಲೆನ್ಸ್ ರಿಮೂವ್ ಮಾಡಿ, ಮೇಕಪ್ ರಿಮೂವ್ ಮಾಡಿ ಕೂತ್ಕೊಬಿಡ್ತೀನಿ ನಾನು. ಆಗಲ್ಲ ನನಗೆ. ಐ ವಾಂಟ್ ಟು ಟೇಕ್ ಇಟ್ ಆಫ್ ಅನ್ಲೆಸ್ ನಾನೀಗ ನಿಮ್ಮ ಹತ್ರ ಏನೋ ವಿಡಿಯೋ ಮಾಡಬೇಕು, ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು, ಓಕೆ,
ಮೈಕ್ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ನಂದು ವಿಚಿತ್ರ, ಒಂದೊಂದ್ಸತಿ ಮೈಕ್ ಹಾಕೊಂಡು ಕೂಡ ಏನು ರೆಕಾರ್ಡ್ ಆಗಿರಲ್ಲ. ನಂದೊಂದು ವಿಡಿಯೋದಲ್ಲಿ ಆಗಿತ್ತು ಆ ಥರ. ಸೊ ಅದಕ್ಕೆ ಸೊ ಇವತ್ತೊಂದು ಆಯ್ತಾಯ್ತಾ ಗೈಸ್, ಐ ಡೋಂಟ್ ನೋ ಇಫ್ ಹ್ಯಾವ್ ಟು ಶೇರ್ ಇಟ್ ವಿತ್ ಯು ಆರ್ ನಾಟ್ ಅಂತ. ಬಟ್ ನಂಗದು ತುಂಬ ಬೇಜಾರು ಅನಿಸ್ತು. ಏನಂದರೆ ಒಬ್ಬೊಬ್ರು ಈ ಮಧ್ಯ ಏನು ಏಜೆಂಟ್ಸ್ ಇರ್ತಾರೆ, ಈವೆಂಟ್ಸ್ ಕೊಡಿಸೋರು ಯಾವ ಥರ ಇರ್ತಾರೆ ಅಂತ. ಸೊ ನಂಗೇನು ಹೇಳಿದರು ಅಂದರೆ, ನನಗೊಂದು ಅಡ್ವಾನ್ಸ್ ಮಾಡಿದರು, ಅದಾದಮೇಲೆ ಈವೆಂಟ್ ಕನ್ಫರ್ಮ್ ಅಂತ ಒಂದು ಕನ್ಫರ್ಮೇಷನ್ ಕೊಟ್ಟರು. ದೆನ್ ಇವತ್ತು ಒಂದು ಪೇಮೆಂಟ್ ಬರಬೇಕಿತ್ತು. ಅದೆಷ್ಟು ಅಂತ ಬೇಡ ಬಿಡಿ, ಇಟ್ ವಾಸ್ ಅ ಸ್ಮಾಲ್ ಅಮೌಂಟ್ ವಿಚ್ ವಾಸ್ ಸಪೋಸ್ ಟು ಕಮ್ ಟುಡೇ. ಸೊ ನನಗೇನು ಹೇಳಿದ್ರು ಅಂದರೆ, ಮೇಡಮ್ ನೀವು ಬಂದುಬಿಡಿ, ಈವೆಂಟಿಗೆ ಬಂದುಬಿಡಿ, ಅಲ್ಲಿ ನೀವು ಸ್ಟೇಜಿಗೆ ಹೋಗೋಕ್ಕೆ ಮುಂಚೆ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ. ಆಲ್ರೆಡಿ 2 ಟಿಶ್ಯೂಸ್ ಆಯಿತು, ಲಾಸ್ಟ್ ಒನ್. ಸೊ ನಾನು ನಿಮ್ಗೆ ಡಿಫ್ರೆನ್ಸ್ ತೋರಿಸ್ಕೊಡ್ತೀನಿ. ಫಸ್ಟು, ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ, ಮೇಕಪ್ ಬರ್ತಾ ಬರ್ತಾ ಸಿ ದಿಸ್ ಇಸ್ ದ ಫಸ್ಟ್ ಒನ್ ಆಯಿತಾ, ನೀವು ನೋಡ್ಬೋದು ದಿಸ್ ಅ ಲಾಟ್ ಆಫ್ ಮೇಕಪ್. ದಿಸ್ ಇಸ್ ದ ಸೆಕೆಂಡ್ ಒನ್, ಅಷ್ಟಿಲ್ಲ. ಇದೀಗ ಫ್ರೆಶ್. I'm gonna wash it with this and remove the makeup with this. ಸೊ ಇದ್ರಲ್ಲಿ ತೋರಿಸಿ ನಾನು ಎಷ್ಟಿದೆ ಅಂತ. ನನ್ನ ಪ್ರಕಾರ ಇದೊಂದು ಸಾಕು ಆಯಿತಾ. ಸೊ ಹೇಳಿದ್ರು, ಮೇಡಮ್ ಇವತ್ತು ಬಂದುಬಿಡಿ, ಸ್ಟೇಜಿಗೆ ಹೋಗೋಕ್ಕೆ ಮುಂಚೆ, ನೀವು ಸ್ಟೇಜ್ ಹತ್ತೋದೇ ಬೇಡ, ನೀವು ಬಂದು ರೀಚ್ ಆಗಿದ ತಕ್ಷಣ ಪೇಮೆಂಟ್ ಮಾಡಿಬಿಡ್ತೀನಿ ಅಂತ. ಓಕೆ ಸರಿ. ನನಗೇನಾಯಿತು, ಅದು ನನ್ನ ಕಾಲೇಜು ಕೇಂಬ್ರಿಡ್ಜ್, ನಾನು ಓದಿದ ಕಾಲೇಜು. ಸೊ ನಾನು ಇನ್ನೇನು ರೀಚ್ ಆಗಬೇಕು ಅನ್ನೋಷ್ಟರಲ್ಲಿ ನನಗೆ ನನ್ನ ಚೇರ್ಮನ್ ನೆನಪಾದ್ರು, ನಮ್ಮ ಕಾಲೇಜ್ ಚೇರ್ಮನ್. ಸೊ ನಮ್ಮ ಚೇರ್ಮನಿಗೆ ಫೋನ್ ಮಾಡಿದೆ, ಸರ್ ನಾನು ವೇರ್ ಆರ್ ಯು ಮೈ ಡಿಯರ್, ನನಗೆ ಗೊತ್ತಾಯಿತು ದಟ್ ನೀನು ಬರ್ತಾ ಇದೆಯಾ ಪ್ರೋಗ್ರಾಮ್ಗೆ ಅಂತ, ಬಟ್ ನಂಗೆ ಅರ್ಜೆಂಟ್ ಎಲ್ಲೋ ಹೋಗಬೇಕು, ಎಲ್ಲಿದೆಯಮ್ಮ ಅಂದರು. ಸರ್ ನಾನು ಇಲ್ಲೇ ಇದ್ದೀನಿ, ಗೇಟ್ ಹತ್ರ ಇದ್ದೀನಿ, ನಾನು ಈವೆಂಟ್ ಲೇಟ್ ಆಗ್ತಾ ಇದೆ ಅಂದಿದ್ದಾರೆ, ಏನು ಮಾಡೋದು ಗೊತ್ತಿಲ್ಲ. ಪರವಾಗಿಲ್ಲ, ನಾನು ಹೇಳ್ತೀನಿ ಅವ್ರಿಗೆ, ನೀನು ಬಾ ಫಸ್ಟು, ಯು ಕಮ್ ಸೇ ಹೈ ಟು ಮೀ ಆ್ಯಂಡ್ ಗೋ ಅಂದರು. ತುಂಬ ಕ್ಲೋಸ್ ನನ್ಗೆ ಅವರು, ಅಂದರೆ ನನ್ನ ಮದುವೆಗೆ ಬಂದಿದ್ದಾರೆ, ಮಗು ನಾಮಕರಣಕ್ಕೆ ಬಂದಿದ್ದಾರೆ. ಹೀ ಈಸ್ ಅಮೇಝಿಂಗ್, ಮೈ ಚೇರ್ಮನ್ ಡಿ ಕೆ ಮೋಹನ್ ಸರ್. ಸೊ ಐ ಸೆಡ್ ಓಕೆ ಸರ್, ಡನ್. ನಾನು ಇಷ್ಟು ದೂರ ಬಂದಿದ್ದೀನಿ, ಇಷ್ಟು ವರ್ಷ ಆದಮೇಲೆ ನಾನು ಕಾಲೇಜಿಗೆ ಬಂದಿದ್ದೀನಿ, ಖಂಡಿತ ನಾನು ನಿಮ್ಮನ್ನು ಮೀಟ್ ಮಾಡಿಕೊಂಡು ನಾನು ಇವೆಂಟಿಗೆ ಹೋಗ್ತೀನಿ ಅಂತ. ಅಂದರೆ ಅಲ್ಲೇ PU ಬಿಲ್ಡಿಂಗಲ್ಲಿ ಇವೆಂಟ್ ಆಗ್ತಾಯಿತ್ತು, ಎಂಜಿನಿಯರಿಂಗ್ ಬಿಲ್ಡಿಂಗಲ್ಲಿ ಸರ್ ಕೂತಿದ್ರು ಅವ್ರ ಚೇಂಬರಲ್ಲಿ. ಸರಿ ಅಂತ ಹೇಳಿ ಐ ವೆಂಟ್, ಅವ್ರನ್ನ ಮೀಟ್ ಮಾಡಿಕೊಂಡು, ಅವ್ರನ್ನ ಮಾತಾಡ್ಸ್ಕೊಂಡು, ಅವ್ರ ಆಶೀರ್ವಾದ ಎಲ್ಲ ತಗೊಂಡು ಅಲ್ಲಿಂದ ಅವರು ಅವ್ರ ಕೆಲ್ಸದ ಮೇಲೆ ಹೊರಟರು, ನಾನು ಇವೆಂಟಿಗೆ ಹೋದೆ. ಸೊ ಇಲ್ಲೇನಾಗೋಯ್ತು, ನನಗೆ ಆಲ್ರೆಡಿ ನಾನು ಟ್ರಾಫಿಕಲ್ಲೂ ಲೇಟ್ ಆಯಿತು, ಅಟ್ ದ ಸೇಮ್ ಟೈಮ್ ಅವರನ್ನು ಮೀಟ್ ಮಾಡಿ ಹೋಗೋಷ್ಟರಲ್ಲಿ ಒಂದಷ್ಟು ಟೈಮ್ ಆಗೋಯ್ತು. ಸೊ ಇವ್ರಿಗೆ ಪೇಮೆಂಟ್ ಫಾಲೋ ಅಪ್ ಮಾಡೋಕ್ಕೆ ನಾನು ಹೋಗಲಿಲ್ಲ, ಯಾಕಂದರೆ ಕೊಡ್ತಾರಲ್ವಾ ಅನ್ನೋ ನಂಬಿಕೆ. ಕೊಡ್ತಾರೆ, ಎಲ್ಲಿ ಹೋಗುತ್ತೆ, ಅವರೆಲ್ಲಿ ಹೋಗ್ತಾರೆ ಕೊಡ್ತಾರೆ ಅಂತ. Okay guys, ನೋಡಿ, this is the third tissue. You can see there's hardly any makeup. So all of the makeup is come out, which is good. Makeup ಇರಬಾರ್ದು ಮುಖದಲ್ಲಿ, ಆಯ್ತಾ. It's all clear. So ಸಾಕು. As I told you, I use Soft Sense wet wipes and Bioderma micellar water. ಈಗ ನನ್ನ ಮೇಕಪ್ ರಿಮೂವರ್ ಮುಗೀತು. I use 3 tissues. 3 tissues will go to 3 wipes, wet wipes, which will go to the dustbin. ಈಗ done, over. ಈಗ you wash your face, cleanse it so well that even makeup remover ಅದ್ರದ್ದು ಲಿಕ್ವಿಡ್ ಏನಾದರೂ ಇದ್ರೂ ಕೂಡ ಅದು ಕೂಡ ಬಂದ್ಬಿಡ್ಬೇಕು. ಸ್ಕಿನ್ ಶುಡ್ ಬಿಕಮ್ ಕ್ಲಿಯರ್, ಏನೂ ಇರಬಾರ್ದು ಮುಖದ ಮೇಲೆ. ಓಕೆ, ಎಸ್, ಫೇಸ್ ವಾಶ್ ಮಾಡ್ಕೊಳ್ಳಿ. ಐ ಯೂಸ್ SLC ಫೇಸ್ ವಾಶ್. ದಿಸ್ ಇಸ್ ಮೈ ಫೇಸ್ ವಾಶ್ ಸಿನ್ಸ್ ಫ್ಯೂ ಇಯರ್ಸ್, ಐ ಕ್ಯಾನ್ ಸೇ 10 years ಹತ್ರ ನಾನು ಇದೇ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಫೇಸ್ ವಾಶ್, ಬಟ್ ಡರ್ಮಟಾಲಜಿಕಲಿ ಟೆಸ್ಟೆಡ್. ನೀವು ಇದನ್ನು ಹಾಗೆ ಯೂಸ್ ಮಾಡೋಂಗಿಲ್ಲ, ಯು ಹ್ಯಾವ್ ಟು ಗೋ ಟು ಅ ಡರ್ಮಟಾಲಜಿಸ್ಟ್. ನಿಮಗೆ ಸ್ಕಿನ್ ಇಶ್ಯೂಸ್ ಇದ್ದರೆ, ಪಿಂಪಲ್ಸು, ರ್ಯಾಷಸ್ಸು, ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ, ಫಸ್ಟ್ ಗೋ ಟು ದ ಡಾಕ್ಟರ್, ಆಸ್ಕ್ ಇಫ್ ಯು ಕ್ಯಾನ್ ಯೂಸ್ SLC, ಬಿಕಾಸ್ ನಂದು ಆಯಿಲಿ ಸ್ಕಿನ್. ಸೊ ನನಗೆ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಫ್ yours is a dry skin, the doctor might suggest an oil based remover ನಿಮಗೆ. ಸೊ
ಐ ಮೀನ್ ಕ್ಲೆನ್ಸರ್. ಸೊ ಡೋಂಟ್, ನಾನು ಇಲ್ಲಿ ಯಾರಿಗೂ ಕೂಡ ಇದನ್ನು ಯೂಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಲ್ಲ. ನಿಮ್ಮ ಡಾಕ್ಟರ್ನ ಕೇಳಿ, ನಿಮ್ಮ ಡರ್ಮಟಾಲಜಿಸ್ಟ್ನ ಕೇಳಿ. ಇಫ್ ಹಿ ಆರ್ ಶಿ ಸೇಸ್ ಎಸ್ ಪ್ಲೀಸ್ ಯೂಸ್ SLC, ಪ್ಲೀಸ್ ಯೂಸ್ SLC ಬಿಕಾಸ್ ಇಟ್ಸ್ ವರ್ಕ್ ಅಮೇಝಿಂಗ್ ಆನ್ ಮೈ ಸ್ಕಿನ್. ಇಟ್ ಮೈಟ್ ವರ್ಕ್ ವೆರಿ ವೆಲ್ ಆನ್ ಯೋರ್ ಸ್ಕಿನ್ ಆಲ್ಸೋ, ಬಟ್ ಡೂ ಆಸ್ಕ್ ಯೋರ್ ಡಾಕ್ಟರ್. ಓಕೆ, ಬಿಕಾಸ್ ನಾನು ಡಾಕ್ಟರ್ ಅಲ್ಲ, ನಾನು ನಿಮಗೆ ಸೆಲ್ಫ್ ಮೆಡಿಕೇಶನ್ ಮಾಡಿ ಅಂತ ಖಂಡಿತ ಹೇಳಲ್ಲ. ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನನ್ನು ಫಾಲೋ ಮಾಡೋರ ಸ್ಕಿನ್ ತುಂಬ ಚೆನ್ನಾಗಿರೋ, ನನ್ನ ಸ್ಕಿನ್ಗಿಂತ ಚೆನ್ನಾಗಿದ್ರು ನನಗೆ ಖುಷಿನೇ. ಸೊ ಐ ವುಡ್ ನೆವರ್ ಟೆಲ್ ಯು ಟು ಯೂಸ್ ಎನಿ ಮೆಡಿಕೇಶನ್, ಆಯಿತಾ? ಸೊ ಕೇಳಿ, ಇಫ್ ದೇ ಸೇ ಎಸ್ ಯೂಸ್ ದಿಸ್ SLC ಅಂತ, ಆಯಿತಾ? ಸೊ ಬೇಸಿಕ್ಲಿ ಇಟ್ ಇಸ್ ಸ್ಯಾಲ್ಸಿಲಿಕ್ ಆ್ಯಸಿಡ್ ಫೇಸ್ ವಾಶ್ ಅಂತ. 2% ಸ್ಯಾಲ್ಸಿಲಿಕ್ ಆ್ಯಸಿಡ್ ಇರುತ್ತೆ ಇದರಲ್ಲಿ, ವಿಚ್ ಇಸ್ ವೆರಿ ಗುಡ್, ಆ್ಯಂಡ್ ಇಟ್ ಇಸ್ ಪ್ಯಾರಬಿನ್ ಫ್ರೀ. ನೋಡಿ, ಇಟ್ಸ್ ಪ್ಯಾರಬಿನ್ ಫ್ರೀ ಫೇಸ್ ವಾಶ್, ಆಯಿತಾ? ಸೊ ಇಷ್ಟೇ. ಸಿ ಹೌ ಮಚ್ ಐಮ್ ಗೋನಾ ಪುಟ್. This much, yes. So face wash, rub it on your palms, spread it on your cheeks. ಚೆನ್ನಾಗಿ face wash ಮಾಡಿ. ಎಂಥ ಒಂದು ಏನು ಹೇಳೋದು, ಮಜವಾದ ಫೀಲಿಂಗ್ ಗೊತ್ತಾ ಮುಖ ತೊಳೆಯೋದು. ಬಿಕಾಸ್ ಮೇಕಪ್ ಹಾಕಿದ್ಮೇಲೆ ಈವೆಂಟ್ ಇರುವಾಗ ಐ ಆಮ್ ಓಕೆ. ಈವೆಂಟ್ ಮುಗ್ದಿದ ತಕ್ಷಣ ನಂಗೆ ಮೇಕಪ್ ತೆಗಿಬೇಕು, ಒಂಥರ ಭಾರ ಆಗ್ತಿರುತ್ತೆ. ಅದು ಏನೂ ಇರಲ್ಲ, ನೀವು ನೋಡಿದ್ದೀರ ನಾನು ಇಷ್ಟೇ ಹಚ್ಚೋದು, ಸ್ಟಿಲ್ ಐ ಕೆನಾಟ್. ಆಮೇಲೆ ನೋಡಿ, ಐ ಆಮ್ ಓಪನಿಂಗ್ ಮೈ ಐಸ್ ಆ್ಯಂಡ್ ಐ ಆಮ್ ಟಾಕಿಂಗ್ ಟು ಯು, ಬರ್ನೇ ಆಗಲ್ಲ. ಇಟ್ಸ್ ಸೋ ಗುಡ್. ಈಗ ನೋಡಿ, ಒಂದೊಂದು ಕೆಮಿಕಲ್ಸ್ ಇರುತ್ತೆ, ಎಷ್ಟು ಬರ್ನ್ ಆಗುತ್ತೆ, ನಮಗೆ ಕಣ್ಣು ಓಪನ್ ಮಾಡೋಕ್ಕಾಗಲ್ಲ. ಕೆಲವೊಂದು ಸೋಪ್ ಎಲ್ಲ ಯೂಸ್ ಮಾಡ್ತಾರಲ್ಲ. Now wash your face. It's so good. ಸಮಾಧಾನ. ಸ್ವಾಮಿ ಈಶ್ವರ, ಇಬ್ಬುತಪ್ಪ, ಕಾವೇರಮ್ಮ, ಕೊಲ್ಲೂರು ತಾಯಿ, ಮೂಕಾಂಬಿಕೆ. So good. ಅದು ಪ್ರೆಗ್ನೆನ್ಸಿಲಿ ಇಷ್ಟು ಶೆಕೆ ಬೇರೆನಾ. ಐ ಜಸ್ಟ್ ನೀಡ್ ಟು ವಾಶ್ ಮೈ ಫೇಸ್. ವೈಪ್, ನೀವು ಕ್ಲೀನ್ ಟಾಲ್ ತಗೊಳ್ಳಿ, ವಾಟ್ ಎವರ್ ಯು ಯೂಸ್ ಆನ್ ಯೋರ್ ಫೇಸ್ ಒರೆಸ್ಕೊಳ್ಳಿ. ಓಕೆ, and my skin is like breathing now. So clean. Okay, ಈಗ coming to the night cream process. So night skin care. ಇಲ್ಲೆಲ್ಲ ನೀರಾಗಿ ಹೋಗಿದೆ, ಡೋಂಟ್ ಮೈಂಡ್. ಓಕೆ ಗೈಸ್, ನೈಟ್ ಕ್ರೀಮ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. ನೀವೇನು ಯೂಸ್ ಮಾಡ್ತೀರಾ ನಿಮ್ಮ ಸ್ಕಿನ್ ಮೇಲೆ, ರಾತ್ರಿ ಮಲ್ಗಕ್ಕೆ ಮುಂಚೆ ಏನು ಹಾಕ್ಕೊಂಡು ಮಲಗ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಥ್ರೂ ಔಟ್ ದ ನೈಟ್ ನಿಮ್ಮ ಸ್ಕಿನ್ ಆ ಒಂದು ಕ್ರೀಮ್ ಜೊತೆ ಆರಾಮಾಗಿ ಅದರದ್ದು ಟೋನಿಂಗು, ಮಾಯ್ಶ್ಚರೈಸಿಂಗು, ಆಮೇಲೆ ನೈಟ್ ಕ್ರೀಮಿಗೆ ಬೇಕಿರುವಂಥ ಕೂಲೆಂಟ್ ಎಲ್ಲ ಅದರಲ್ಲಿ ಇರಬೇಕು. ಸೊ ಅದೆಲ್ಲ ನಿಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ವರ್ಕ್ ಆಗಿ ಒಳ್ಳೆ ನಿದ್ದೆನೂ ಬರುತ್ತೆ. ಅಟ್ ದ ಸೇಮ್ ಟೈಮ್ ಯು ಫೀಲ್ ರೆಜ್ಯುವಿನೇಟೆಡ್ ಇನ್ ದ ಮಾರ್ನಿಂಗ್, ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ. ಸೊ ತುಂಬ ಮೆಸೇಜಸ್ ಬರ್ತಾ ಇದೆ, ಅದಕ್ಕೆ ನಾನು ಅವಾಗಿಂದ ಸ್ವೈಪ್ ಅಪ್ ಮಾಡ್ತಾ ಇದ್ದೀನಿ. ಓಕೆ, ಸೊ ದಿಸ್ ಇಸ್ ಅ ಕ್ರೀಮ್, ದಿಸ್ ಇಸ್ ಅ ಹರ್ಬಲ್ ಕ್ರೀಮ್. ಏನೇನಿದೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಡ್ತೀನಿ. ಇಟ್ಸ್ ಕಾಲ್ಡ್ ಕೋಕೋನಟ್ ಆಯಿಲ್, ಇಟ್ಸ್ ಕಾಲ್ಡ್ ಇಟ್ಸ್ ಗಾಟ್ ಪಂದನ್ ರಾಯ್ ಅಂತ. ಇಟ್ಸ್ ಬೇಸಿಕ್ಲಿ ಅ ಹರ್ಬಲ್ ನೈಟ್ ಕ್ರೀಮ್, ಆಯಿತಾ? ದೂರ್ವಾ, ಫ್ರೂಟ್ ಅಂದರೆ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ದೂರ್ವಾ, ಇದೆಲ್ಲ ಹರ್ಬಲ್. ಇದು ನನಗೆ ಐ ರಿಯಲಿ ಡೋಂಟ್ ನೋ ದ ಎಕ್ಸಾಕ್ಟ್ ನೇಮ್ಸ್, ಬಟ್ ಹರ್ಬಲ್ ಕ್ರೀಮ್ ಅಂತ ಕೇಳಿ ನೀವು, ಯು ವಿಲ್ ಗೆಟ್ ಇಟ್. ಓಕೆ, ಹರ್ಬಲ್ ನೈಟ್ ಕ್ರೀಮ್ ಅಂತ ಕೇಳಿ. ನಾನು ಹಾಗೆ ಕೇಳಿ ತಗೊಂಡಿರೋದು ಹರ್ಬಲ್ ನೈಟ್ ಕ್ರೀಮ್. ಅದನ್ನು ಸಫಿಷಿಯೆಂಟಾಗಿ
ಅಪ್ಲೈ ಇಟ್ ಆನ್ ಯುವರ್ ಫೇಸ್. ನನ್ನ ಮಗಳು ಅಳ್ತಾ ಇದ್ದಾಳೆ, ಐ ಡೋಂಟ್ ನೋ ವೈ. ಮಾವಿನಕಾಯಿ ತಿನ್ನೋದು ಹೋಗಿ ಬೆಡ್ ಮೇಲೆ ಉಜ್ಜೋಡು. ಶಿ ಡಸ್ ದ್ಯಾಟ್. ಸೊ ಅಪ್ಲೈ ಮಾಡಿ ನೀಟಾಗಿ, ಯು ಪುಟ್ ಇಟ್ ಆಲ್ ಓವರ್ ಯುವರ್ ಫೇಸ್ ಆ್ಯಂಡ್ ದೆನ್ ಸ್ಟಾರ್ಟ್ ಸ್ಪ್ರೆಡಿಂಗ್ ಇಟ್. ಓಕೆ, ಯು ಕ್ಯಾನ್ ಯೂಸ್ ಎನಿಥಿಂಗ್ ಗೈಸ್. ನೀವು ಮಾಯಿಶ್ಚರೈಸರ್ ಯೂಸ್ ಮಾಡ್ತೀರಾ, ದಟ್ ಈಸ್ ಆಲ್ಸೋ ಫೈನ್. ಮಾಯಿಶ್ಚರೈಸರ್ ಕೂಡ ರಾತ್ರಿಗೆ ನೈಟ್ ಕ್ರೀಮ್ ಹೋಗಿ ಇಟ್ಸ್ ವೆರಿ ಗುಡ್. ಜಸ್ಟ್ ನಿಮಗೆ ನೈಟ್ ರೆಜ್ಯೂಮ್ ಹೇಳ್ತಾ ಇದ್ದೀನಿ, ಮಲ್ಗಕ್ಕೆ ಮುಂಚೆ ಏನು ಮಾಡಬೇಕು ಅಂತ. ಯಾ, ಸೊ ನಾನು ಆಗಲೇ ಒಂದು ಕತೆ ಹೇಳ್ತಾ ಇದ್ದೆ ನಿಮಗೆ, ಇವತ್ತಿನ ಕತೆ. ಸೊ ಅವ್ರು ಹೇಳಿದ್ರು, ಮೇಡಮ್ ನೀವು ಈವೆಂಟ್ ತಲುಪಿಬಿಟ್ಟು ನನಗೆ ನೀವು ಸ್ಟೇಜ್ ಹತ್ತಕ್ಕೆ ಮುಂಚೆ ಪೇಮೆಂಟ್ ಮಾಡ್ಬಿಡ್ತೀನಿ. ಐ ಸೆಡ್ ಓಕೆ, ಹೇಳಿದಾರಲ್ಲ, ಹೇಳಿದ್ಮೇಲೆ ಮಾಡ್ತಾರೆ. ನಾನೇನಾಯಿತು, ಚೇರ್ಮನ್ ಸರ್ನ ಮೀಟ್ ಮಾಡಿಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗೋಗಿತ್ತು. ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಪಾಪ. ಅವರೆಲ್ಲ ಡೆಮೋ ತೋರ್ಸೋಕ್ಕೆ, ಫುಲ್ ಆ್ಯಪ್ ಡೆಮೋ ಎಲ್ಲ ತೋರ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಸ್ಟೇಜ್ ಮೇಲೂ ಕೂಡ ಸೀಟಿಂಗ್ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಸೊ ಐ ಥಾಟ್ ಇಟ್ ವಿಲ್ ನಾಟ್ ಬಿ ನೈಸ್, ನಾನು ಮತ್ತೆ ಲೇಟ್ ಮಾಡಿದ್ರೆ ಮತ್ತೆ ಇವ್ರಿಗೆ ದುಡ್ಡು ಕೇಳ್ಕೊಂಡು ಅವ್ರು ಕೊಡ್ತಾರೆ ಅನ್ನೋ ನಂಬಿಕೆಯಲ್ಲಿ ಡೈರೆಕ್ಟ್ ಸ್ಟೇಜ್ ಮೇಲೆ ಹೋದೆ. ಈವೆಂಟ್ ಮುಗೀತು, ತುಂಬ ಅದ್ಭುತವಾದ ಕಾರ್ಯಕ್ರಮ. ಸೊ ಏನು ಹೇಳೋದು, ಆ್ಯಪ್ ಲಾಂಚ್ ಮಾಡಿದ್ರು, ಎಲ್ಲ ಯಂಗ್ಸ್ಟರ್ಸ್, ಎಲ್ಲ ನನ್ನ ಜೂನಿಯರ್ಸ್. ಆ್ಯಕ್ಚುಲಿ ಖುಷಿ ಆಯಿತು ನನಗೆ ಆ್ಯಸ್ ಅ ಸೀನಿಯರ್, ನನ್ನ ಜೂನಿಯರ್ಸ್ ಈ ಥರ ಇಷ್ಟು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಆ್ಯಪ್ ಡೆವಲಪ್ ಮಾಡಿ ಅದನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಯಿತು ನನಗೆ. ಸೊ ಐ ವಾಸ್ ಲೈಕ್, ಪಿಜನ್ಸ್ಗಳು ಜಗಳ ಮಾಡ್ತಾ ಇರೋದು, ಬೇರೆ ಏನೂ ಅಲ್ಲ, ಜಗಳ ಮಾಡ್ತಾರೆ. ಸೊ ಖುಷಿ ಆಯಿತು ನನಗೆ. ಈವೆಂಟ್ ತುಂಬ ಚೆನ್ನಾಗಾಯಿತು. ಪ್ರೆಸ್ ಕಾನ್ಫರೆನ್ಸ್ ಇತ್ತು, ಅದಾದಮೇಲೆ ಪ್ರೆಸ್ ಅವ್ರ ಹತ್ರನೂ ಮಾತಾಡಿದೆ, ಎಲ್ಲ ಆಯಿತು. ವಾಪಸ್ ಬರ್ತಾ ಇದ್ದೀನಿ, ನಮ್ಮ ಪ್ರಿನ್ಸಿಪಲ್ ಸರ್ ಇದ್ದರು. ಸೊ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಅಮ್ಮ ಕಮ್ ಟು ಮೈ ಚೇಂಬರ್, ಊಟ ಮಾಡಿಕೊಂಡು ದೆನ್ ನೀವು ಹೊರಡಿ ಮನೆಗೆ ಅಂತ. ಓಕೆ ಅಂತ ಹೇಳಿ ನಾನು ಪ್ರಿನ್ಸಿಪಲ್ ಚೇಂಬರಿಗೆ ಹೋಗಿ, ಅವರು ಊಟ ಮಾಡಿದ್ರು, ನಾನು ಊಟ ಮಾಡಿದೆ, ಎಲ್ಲ ಆಯಿತು. ಇನ್ನೇನು ಹೊರಡಬೇಕು ಅಂದರೆ, ಕರೆಕ್ಟ್ ಬ್ಯಾಲೆನ್ಸ್ ಪೇಮೆಂಟ್ ಇದೆಯಲ್ವಾ, ಅವ್ರಿಗೆ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ನಾನು ನನ್ನ ಮ್ಯಾನೇಜರ್ನ ಕಳಿಸ್ಕೊಟ್ಟೆ. ನನ್ನ ಜೊತೆ ನನ್ನ ಮ್ಯಾನೇಜರ್ ಬಂದಿದ್ದು, ಅವ್ರನ್ನ ಕಳಿಸ್ಕೊಟ್ಟೆ. ಸೊ ಗೈಸ್, ನೈಟ್ ಕ್ರೀಮ್ ಹಾಕಬೇಕಾದ್ರೆ ಡೂ ಸಮ್ ಮಸಾಜ್ ಬಿಕಾಸ್ ಇಟ್ಸ್ ಗುಡ್ ಫಾರ್ ಯೋರ್ ಬ್ಲಡ್ ಸರ್ಕ್ಯುಲೇಷನ್. ಹೀಗೆ ಚೀಕ್ ಬೋನ್ಸ್ಗೆ, ನೋಸ್, ಹೀಗೆ ಇಲ್ಲೆಲ್ಲ ತುಂಬ ಸ್ಟ್ರೆಸ್ಸಿಗೆ, ಇಲ್ಲೆಲ್ಲ ಸೈನಸ್ ಥರ ಪೇನ್ ಇರುತ್ತೆ, ಅಲ್ಲೆಲ್ಲ ಹೀಗೆ ಇಟ್ ಫೀಲ್ ಸೋ ಗುಡ್. ಹೀಗೆ ಮತ್ತು ಹೀಗೆ, ಇದು ಮಾತ್ರ ಮೇಲೆ ಮಾಡಿ, ಹೀಗೆ ವಾಷರ್ ಸ್ಟೋನ್ ಇದ್ದರೆ ವಾಷರ್ ಸ್ಟೋನ್ ಯೂಸ್ ಮಾಡಿ. ನಾನು ಆಲ್ರೆಡಿ ಇಲ್ಲಿ ಬಂದುಬಿಟ್ನಲ್ಲ ವಾಶ್ರೂಮ್ಗೆ, ಸೊ ಐ ಡಿಡ್ ನಾಟ್. ಇಲ್ಲಿ ನೋಡಿ, ಅಂಡರ್ ಐಯಲ್ಲಿ ಇಲ್ಲಿ ಇದೆಲ್ಲ ಪ್ರೆಷರ್ ಪಾಯಿಂಟ್ಸ್. ನಿಮಗೆ ಯು ವಿಲ್ ಫೀಲ್ ಸೋ ಗುಡ್. ಇಲ್ಲೆಲ್ಲ ನೋವಿರುತ್ತೆ, ಸೊ ಹಿಂಗೆ ಮಾಡಿ, ಹಿಂಗೆ ಆಯಿತಾ, ಹಿಂಗೆ ಓಕೆ. ಯಾ, ಸೊ ಫೀಲ್ ಸೋ ನೈಸ್. ಅಬ್ಬಾ. ಸೊ ಇವ್ರು ಹೇಳಿದ್ರು, ಇವೆಂಟ್ ಸ್ಟೇಜ್ಗೆ ಹೋಗೋಕೆ ಮುಂಚೆ ಕೇಳಿ ಅಂದ್ರಲ್ಲ, ನಾನು ಕೇಳಿಲ್ಲ. ಇವೆಂಟ್ ಮುಗೀತು, ಇವೆಂಟ್ ಎಲ್ಲ ಆಯಿತು, ನಾನು ಊಟನೂ ಮಾಡಿದೆ, ಬಂದು ಪ್ರಿನ್ಸಿಪಲ್ ಚೇಂಬರಲ್ಲಿ ಕೂತ್ಕೊಂಡು ಊಟನೂ ಮಾಡಿದೆ, ಎಲ್ಲ ಆಯಿತು. ಸರಿ, ಇನ್ನೇನು ಹೊರಡೋಣ ಅಂತ ಮ್ಯಾನೇಜರ್ ಕಳಿಸ್ದೆ, ನೀವು ಹೋಗಿ ಅವ್ರ ಹತ್ರ ಬ್ಯಾಲೆನ್ಸ್ ಪೇಮೆಂಟ್ ಇಸ್ಕೊಂಡು ಬನ್ನಿ ಅಂತ. ಯು ನೋ ವಾಟ್ ಹಿ ಸೇಸ್, ಮೇಡಮ್ ನೀವು ಸ್ವಲ್ಪ ಲೇಟ್ ಬಂದ್ರಿ, ಅವರು ಕ್ಲೈಂಟ್ ಬೇಜಾರು ಮಾಡ್ಕೊಂಡಿದ್ದಾರೆ. ಕ್ಲೈಂಟ್ ಲಾಂಚ್ ಮಾಡಿ, ಆ್ಯಪ್ ಲಾಂಚ್ ಆಗಿ, ಸ್ಟೇಜ್ ಮೇಲೆಲ್ಲ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಎಲ್ಲರೂ ಖುಷಿ, ಎಲ್ಲರಿಗೂ ಸೆಲ್ಫಿ ಕೊಟ್ಟು, ನಾನು ಆ್ಯಕ್ಚುಲಿ 1 hour ಮಾತ್ರ ಇರ್ತೀನಿ ಅಂತ ಹೇಳಿ 1.5 hour 2 hours ಪಕ್ಕ ಇದ್ದೆ, ಎಲ್ಲ ಮಾಡಿ ದಿಸ್ ಫೆಲೋ ಟೆಲ್ಸ್ ಲೈಕ್ ದಿಸ್. ಐ ವಾಸ್ ಸೋ ಇರಿಟೇಟೆಡ್. ಐ ಸೆಡ್, ಕ್ಲೈಂಟ್ ಯಾರಿದಾರಲ್ಲ, ಈವೆಂಟ್ ಯಾರ್ದಾಯ್ತಲ್ಲ, ಅವ್ರನ್ನ ಇಲ್ಲಿ ಪ್ರಿನ್ಸಿಪಲ್ ಚೇಂಬರಿಗೆ ಕರ್ಕೊಂಡು, ಅವ್ರು ಬರ್ತಾರೆ. ಅವ್ರು ಬಂದು ಹೇಳ್ತಾರೆ, ಮೇಡಮ್ ಸಾರಿ ಮೇಡಮ್, ಪ್ರಾಬ್ಲಮ್ಮು ಅವರ ಮ್ಯಾನೇಜರು ಮಧ್ಯ ಕೋಆರ್ಡಿನೇಟ್ ಮಾಡಿದವರು ಕಮಿಷನ್ಗೆ ಇದು ಮಾಡ್ತಿದ್ದಾರೆ ಅನಿಸುತ್ತೆ, ಅದಕ್ಕೆ ಅವ್ರು ನಿಮ್ಗೆ ಕ್ಲಿಯರ್ ಮಾಡ್ತಾ ಇಲ್ಲ. ನನ್ನ ಮ್ಯಾನೇಜರ್ನ ಅವ್ರ ಹತ್ರ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಮಧ್ಯ ಇದ್ದವರು. ಹೀ ಈಸ್ ಲೈಕ್, ಇಲ್ಲ
ಪೇಮೆಂಟ್ ಎಲ್ಲ ಆಗೋಗಿದೆ, ಅದು ಇದು ಅಂತೆಲ್ಲ. ದೆನ್ ದ ಕ್ಲೈಂಟ್ ಕೇಮ್, ಹಿ ರಿಕ್ವೆಸ್ಟೆಡ್, ಲೈಕ್ ಸಾರಿ ಮ್ಯಾಮ್, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಕ್ಲಿಯರ್ ಮಾಡಿ ದೆನ್ ಈ ಸೆಂಟ್. ನಾನು ಹೇಳೋದೇನೆಂದರೆ, ಮಧ್ಯ ಕಮಿಷನ್ ಮಾಡೋರು ಹೆಂಗಿದ್ರು ಮಾಡ್ತಾರೆ. ಆಲ್ ಐಮ್ ಸೇಯಿಂಗ್ ಇಸ್, ಅವ್ರ ಕಮಿಷನ್ ಅವ್ರಿಗೆ ಸಿಕ್ಕಿರುತ್ತೆ. ಐ ಆಮ್ ವೆರಿ ಶ್ಯೂರ್ ಅವರು ಕ್ಲೈಂಟ್ಗೆ ಒಂದು ಅಮೌಂಟ್ ಹೇಳಿರ್ತಾರೆ, ನನಗೊಂದು ಅಮೌಂಟ್ ಕೊಟ್ಟಿರ್ತಾರೆ, ಮಧ್ಯ ಕಮಿಷನ್ ಇರುತ್ತೆ. ಆಫ್ಟರ್ ಆಲ್ ದ್ಯಾಟ್, ಒಂದು ಕಮಿಟ್ಮೆಂಟ್ ಅಂತ, ಒಂದು ಪ್ರೋಗ್ರಾಮ್ ಅಂತ ಫಿಕ್ಸ್ ಆಗಿ, ಒಂದು ಅಮೌಂಟ್ ಅಂತ ಫಿಕ್ಸ್ ಆದಮೇಲೆ ಅಲ್ಲೂ ಬಂದು ಈ ಥರ ಟ್ರೈ ಮಾಡ್ತಾರಲ್ಲ, ಅಲ್ಲೂ ಬಂದು ಒಂದು ಸ್ವಲ್ಪ ತಿಂದುಬಿಡೋಣ, ಒಂದು ಸ್ವಲ್ಪ ಈ ಒಂದು ಮಧ್ಯದಲ್ಲಿರೋ ದುಡ್ಡನ್ನ ನಾವು ಮ್ಯಾನೇಜ್ ಮಾಡಿಬಿಡೋಣ ಅಂತ. ಈ ಒಂದು ಎಕ್ಸ್ಪೀರಿಯನ್ಸಿಂದ ಐ ಮೀನ್ ಈ ಥರದ್ದು ತುಂಬ ಜನ ಇದ್ದಾರೆ. ಒಳ್ಳೆ 100 ಜನರ ಮಧ್ಯ ಈ ಥರದ್ದು ಒಂದು 5-6 ಜನ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಈ ಥರ ತುಂಬ ಜನರನ್ನು ನೋಡಿದ್ದೀನಿ. ನಾನೇನೂ ಇಲ್ಲ, ನನಗೆ ಭಯನೇ ಇಲ್ಲ. ಬಿಕಾಸ್ ನಂದೇನಿದೆ, ನಾನು ನನ್ನ ಕೆಲಸ ಕರೆಕ್ಟಾಗಿ ಮಾಡಿದ್ದೀನಿ, ಅಚ್ಚುಕಟ್ಟಾಗಿ ಮಾಡಿದ್ದೀನಿ. ನಾನು ರೀಚ್ ಆಗಿದ್ದೀನಿ. ಅಲ್ಲಿ ಪ್ರಿನ್ಸಿಪಲ್ ಚೇಂಬರಿಗೆ, ಚೇರ್ಮನ್ ಚೇಂಬರಿಗೆ ಹೋದಾಗ ಸ್ವಲ್ಪ ಲೇಟ್ ಆಯಿತು, ಬಂದೆ. ಈವೆಂಟ್ ತುಂಬ ಚೆನ್ನಾಗಿ ಮುಗಿಸ್ಕೊಟ್ಟೆ, ಅವರೆಲ್ಲರಿಗೂ ಖುಷಿ ಆಯಿತು. ಅವರೇ ಕ್ಲೈಂಟ್ ಬಂದುಬಿಟ್ಟು, ಮ್ಯಾಮ್ ತುಂಬ ಚೆನ್ನಾಗಿ ಮಾಡಿಕೊಟ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಎಲ್ಲ ನನ್ನ ಕಡೆಯಿಂದ ಹ್ಯಾವ್ ಡನ್ ಪರ್ಫೆಕ್ಟ್ ಅಂದಾಗ ವೈ ಶುಡ್ ಐ ಫಿಯರ್? ಸೊ ನಾನು ಅವ್ರನ್ನ ಡೈರೆಕ್ಟಾಗಿ ಕರೆಸ್ಬಿಟ್ಟು ಮಾತಾಡಿ ಐ ಗಾಟ್ ಇಟ್ ಸಾರ್ಟೆಡ್. ನಾನು ಹೇಳೋದೇನೆಂದರೆ, ಈ ಥರ ಜನ ಇರ್ತಾರೆ, ಮೋಸ ಮಾಡೋರು, ಲಾಸ್ಟ್ ಮಿನಿಟ್ವರೆಗೂ ನಿಮಗೆ ನಂಬಿಸಿ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿ ನಿಮ್ಮ ಹತ್ರ ಕೆಲಸ ಮುಗಿಸ್ಕೊಂಡು ದೇ ಕ್ಯಾನ್ ಡಿಸಪಿಯರ್. ಸೊ ಬಿ ವೆರಿ ಕೇರ್ಫುಲ್. ಅದು ಏನಾದರೂ ಇರಲಿ, ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ನಿಮಗೆ ಅನ್ಲೆಸ್ ಇಟ್ ಈಸ್ ಯುವರ್ ಪೇರೆಂಟ್ಸ್, ಅನ್ಲೆಸ್ ಇಟ್ ಈಸ್ ಯುವರ್ ಓನ್ ಸಿಬ್ಲಿಂಗ್ಸ್, ಯಾರೂ ನೀವು ನಂಬಕ್ಕೆ ಹೋಗಬೇಡಿ. ನಿಮಗೆ ನೀವೇನು ಮಾತಾಗಿರುತ್ತೆ, ಈಗ ನನಗೇನು ಹೇಳಿದ್ರು, ಸ್ಟೇಜಿಗೆ ಹೋಗೋಕ್ಕೆ ಮುಂಚೆ ಪೇಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ನಾನು ಅದು ಮಾಡಬೇಕಿತ್ತು, ಅದು ನನ್ನ ತಪ್ಪು, ನಾನು ಅದು ಮಾಡಲಿಲ್ಲ. ಸೊ ನನಗೆ ಇದಾದಮೇಲೆ ಇಷ್ಟು ಸತಾಯಿಸಿದ್ರು, ಬಿಡಿ, ಐ ಸ್ಟಿಲ್ ಮ್ಯಾನೇಜ್, ನಾನು ಬಿಡಲಿಲ್ಲ. ಬಟ್ ಐ ಆಮ್ ಸೇಯಿಂಗ್, ನಾನೀಗ ನನ್ನ ಕಾಲೇಜು, ನನಗೆ ಗೊತ್ತಿರೋ ನನ್ನ ಚೇರ್ಮನ್ ಇದ್ದರು, ನನ್ನ ಪ್ರಿನ್ಸಿಪಲ್ ಇದ್ದರು, ನನಗೆಲ್ಲರೂ ಗೊತ್ತಿರೋರು ಇದ್ದರು. ಆ ಹುಡುಗನೂ ಪಾಪ ಲಾಂಚ್ ಮಾಡಿದೋ ನನ್ನ ಜೂನಿಯರ್, ನನಗೆ ಮೋಸ ಆಗಲಿಲ್ಲ. ಬಟ್ ಈ ಥರ ಯಾರೋ ಒಂದು ಹೊಸ ಹುಡುಗಿ ಹೋದರು, ಯಾವುದೋ ಒಂದು ಹೊಸ ಆರ್ಟಿಸ್ಟ್ ಹೋದರು, ಅವ್ರಿಗೆ ಯಾರನ್ನ ಮಾತಾಡಿಸ್ಬೇಕು ಯಾರು ಅಂತ ಗೊತ್ತಿಲ್ಲ. ಈ ಕೋಆರ್ಡಿನೇಟರ್ ಯಾರು ಮಾತಾಡಿದ್ರೆ ಅವನೇ ಮೇನ್ ಇರ್ತಾನೆ. ಏನು ಮಾಡ್ತಾರೆ ಅವರು? ಕೊಡೋಲ್ಲ ಅಂತ ಕಳಿಸ್ಬಿಟ್ರೆ ಏನು ಮಾಡ್ತಾರೆ? ಸೊ ಆಲ್ ಐಮ್ ಸೇಯಿಂಗ್ ಇಸ್, ಬಿ ವೆರಿ ಕ್ಲಿಯರ್, ಬಿ ವೆನ್ ಇಟ್ ಕಮ್ಸ್ ಟು ನನಗಿದಾಗಬೇಕು, ಇದು ಹಿಂಗೆ ಆಗಬೇಕು ಅಂದಾಗ ಅದು ಹಾಗೆ ಆಗೋ ಥರ ನೋಡ್ಕೊಳ್ಳಿ. ಯಾರನ್ನೂ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಯಾರಿಗೂ ಮೋಸ ಮಾಡೋಕ್ಕೆ ಬಿಡಬೇಡಿ. ಓಕೆ, ಬಿ ಹ್ಯಾಪಿ, ಬಿ ಸ್ಟ್ರಾಂಗ್ ಆ್ಯಂಡ್ ಹೆದರಬೇಡಿ. ಬಿಕಾಸ್ ನಿಮ್ಮ ಕಡೆ ತಪ್ಪಿಲ್ವಾ, ದೇವರು ಕೂಡ ನಿಮಗೆ ಸಾಥ್ ಕೊಡ್ತಾರೆ. ಆ್ಯಂಡ್ ಆ ಥರ ಸುಳ್ಳು ಹೇಳಿ ದುಡ್ಡು ತಿನ್ನೋದಕ್ಕೆ ಆಸೆ ಪಡ್ತಾರಲ್ಲ, ಅವ್ರಿಗೆ ದೇವರು ಅಷ್ಟೇ, ಅವ್ರಿಗೇನು ಮಾಡಲ್ಲ. ಯಾಕಂದರೆ ಅದು ಅವ್ರ ದುಡ್ಡಲ್ಲ, ಅದು ಮೋಸದ ದುಡ್ಡು, ಅದು ನಿಲ್ಲಲ್ಲ. ಸೊ ಡೋಂಟ್ ಬಿ ಸ್ಕೇರ್ಡ್, ಹೆದರ್ಕೋಬೇಡಿ, ನಿಮ್ಮನ್ನು ನೀವು ಕಮ್ಮಿ ಮಾಡ್ಕೋಬೇಡಿ, ಇಲ್ಲ, ಧೈರ್ಯವಾಗಿರಿ. ಆದರೆ ನೀವು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ನೀವು ಇನ್ನೊಬ್ರಿಗೆ ಮೋಸ ಮಾಡೋಕ್ಕೆ ಹೋಗ್ಬೇಡಿ, ನೀವು ಬೇರೆಯವ್ರ ದುಡ್ಡನ್ನ ತಿನ್ನೋಕ್ಕೆ ಟ್ರೈ ಮಾಡಬೇಡಿ. ನೀವು ಮಾತಾಡ್ಕೊಳ್ಳಿ, ನೋಡಪ್ಪ ನಾನು ಇದು ಮಾಡ್ತಾ ಇದ್ದೀನಿ, ನಿನ್ನ ಕಮಿಷನ್ ನಾನು ಇಷ್ಟು ಕೊಡ್ತೀನಿ, ಇಲ್ಲ ನನಗೆ ಇದಕ್ಕೆ ಅಷ್ಟು ಕಮಿಷನ್ ಬೇಕು, ಮಾತಾಡ್ಕೋಬೇಡಿ, ತಗೊಳ್ಳಿ. ಬಟ್ ಒಂದು ಸತಿ ಅವರಿಗೆ ಇಷ್ಟು ಅಮೌಂಟಿಗೆ ನಾನು ಮಾಡಿಕೊಡ್ತೀನಿ ಅಂತ ನೀವು ಒಪ್ಸಿದ ಮೇಲೆ ನೀವು ಆ ದುಡ್ಡು ಅವ್ರಿಗೆ ಕೊಡಲೇಬೇಕು, ನೀವು ಅದನ್ನು ಕೊಡಲೇಬೇಕು. ಯು ಕಾಂಟ್ ಸೇ ನಾನು ಈ ಕಾರಣಕ್ಕೆ ಕೊಡೋಲ್ಲ, ಆ ಕಾರಣಕ್ಕೆ ಕೊಡೋಲ್ಲ. ನೋ, ದಟ್ಸ್ ನಾಟ್ ರೈಟ್. ಸೊ ಇವತ್ತಿನ ಮಾತು ಇದು. ಖುಷಿಯಾಗಿರಿ, ಧೈರ್ಯವಾಗಿರಿ, ಸಂತೋಷವಾಗಿರಿ. ಈ ಥರ ಜನ ತುಂಬ ಇರ್ತಾರೆ, ತುಂಬ ಸಿಗ್ತಾರೆ. ಸ್ಕ್ಯಾಮ್ ಮಾಡೋರು, ಫ್ರಾಡ್ ಮಾಡೋರು, ಎಲ್ಲ ಹೇಳಿ ನಂಬಿಸಿ ಲಾಸ್ಟ್ ಮಿನಿಟ್ಟಿಗೆ ಕೈ ಎತ್ತೋರು ತುಂಬ ಜನ ಇರ್ತಾರೆ. ತುಂಬ ಕೇರ್ಫುಲ್ ಆಗಿರಿ. ರೀಸೆಂಟಾಗಿ ನೋಡ್ತಾ ಇದ್ದೆ, ಏರ್ಪೋರ್ಟಲ್ಲಿ ಸ್ಕ್ಯಾಮ್ ಮಾಡ್ತಾರಂತೆ. ಅಂದರೆ ನಿಮ್ಮ ಫೋನ್ ಕೊಡಿ, ನಾನು ಫೋನ್ಪೇ ಮಾಡ್ಕೊತೀನಿ ಅಂತ ಏನೇನೋ ಹೇಳಿ ನಿಮ್ಮ ಅಕೌಂಟಿಂದನೇ ಅವರು ದುಡ್ಡು ತೆಗಿಬೋದು. ಸೊ ಈ ಥರದ ವಿಷಯದ್ದೆಲ್ಲ ಕೇರ್ಫುಲ್ ಆಗಿರಿ, ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಆ್ಯಂಡ್ ಈ ಥರ ನೈಟ್ ರೆಜ್ಯೂಮ್ ಮಾಡಿಕೊಂಡು ಆರಾಮಾಗಿ ನಿದ್ದೆ ಮಾಡಿ. ಗುಡ್ ನೈಟ್, ಲಾಟ್ಸ್ ಆಫ್ ಲವ್.